Good morning, students. Today we will discuss about the difference between compiler and interpreter. In the last class, we have studied compiler and interpreter. Compiler means it is a program that will convert the high-level language into low-level language. Interpreter means it also converts the high-level language into low-level language. Right? But the difference between compiler and interpreter is it will convert the total program, the whole program at a time. But interpreter will convert line by line. ಗೊತ್ತಾಯ್ತಾ? So ಒಂದೊಂದಲ್ಲಿ ಡಿಫರೆನ್ಸ್ ನೋಡೋಣ. So ಇಲ್ಲಿ ಫಸ್ಟ್ ಡಿಫರೆನ್ಸ್ ಏನು ನೋಡಲ್ಲ. Compiler translates complete program at a time. That means it converts the high level language into low level language at a time. Compiler translates complete program at a time. Whereas interpreter translates one line at a time. ಗೊತ್ತಾಯ್ತು? ಇಲ್ಲಿ ಏನಿದೆ complete program at a time. Here one line at a time. ಗೊತ್ತಾಯ್ತಲ್ಲ? Next ನೋಡೋಣ. Second difference. It takes less time for execution. So ಅಲ್ಲಿ execution time ನಾವು ಕನ್ಸಿಡರ್ ಮಾಡಿದ್ರೆ ಯಾವುದೇ ಎಕ್ಸಿಕ್ಯೂಷನ್ ಟೈಮ್ ಅಲ್ಲೇ ಜಾಸ್ತಿ ಇರುತ್ತಂದ್ರ ಇದ್ರದ್ದು ಎಕ್ಸಿಕ್ಯೂಷನ್ ಟೈಮ್ ಜಾಸ್ತಿ ಇರುತ್ತೆ. ಇಟ್ ಟೇಕ್ಸ್ ಮೋರ್ ಟೈಮ್ ಫಾರ್ ಎಕ್ಸಿಕ್ಯೂಷನ್. ಇಟ್ ಟೇಕ್ಸ್ ಲೆಸ್ ಟೈಮ್ ಫಾರ್ ಎಕ್ಸಿಕ್ಯೂಷನ್. ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರ ಪ್ರೋಗ್ರಾಮ್ ಅನ್ನ ಔಟ್ಪುಟ್ ಎಕ್ಸಿಕ್ಯೂಟ್ ಅಂದ್ರೆ ಪ್ರೋಗ್ರಾಮ್ ಔಟ್ಪುಟ್ ಬರಬೇಕು. ಪ್ರೋಗ್ರಾಮ್ ಔಟ್ಪುಟ್ ಬರ್ಬೇಕಂತಂದ್ರೆ ಇಲ್ಲ ಕಡಿಮೆ ಟೈಮ್ ತಗೊಂಡೈತೆ, ಇಲ್ಲಿದು ಜಾಸ್ತಿ ಟೈಮ್ ತಗೊಂಡೈತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಲ್ಲ, compilers are more expensive whereas interpreter are less expensive. Cost expensive ಗೊತ್ತಾಯ್ತು. ಸೊ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾನೆ, ಇದು ಇಲ್ಲ ಲೆಸ್ ಎಕ್ಸ್ಪೆನ್ಸಿವ್. ನೆಕ್ಸ್ಟ್ ನೋಡಿ, ಫೋರ್ತ್ ಡಿಫರೆನ್ಸ್. Programming languages like C and C++ use compilers. So ಇಲ್ಲಿ C programming, C++ programming, ಸೊ ಇವು ನಾವು ಎಕ್ಸಿಕ್ಯೂಷನ್ ಮಾಡ್ಬೇಕಂದ್ರ ಸೊ ಇಲ್ಲಿ ಕಂಪೈಲರ್ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಸೊ ಯಾವ ಲ್ಯಾಂಗ್ವೇಜ್ ಅಲ್ಲ C++, ಜಾವಾನು ಬರ್ತದೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ C++ ಯೂಸ್ ಕಂಪೈಲರ್ಸ್. ಇಂಟರ್ಪ್ರಿಟರ್ ಯಾವ್ದು ಯೂಸ್ ಮಾಡ್ತದೆ ನೋಡಲ್ಲ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ರೂಬಿ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದು ಕೂಡ ರೂಬಿ ಅಂಡ್ ಪೈಥಾನ್. ಗೊತ್ತಾಯ್ತು? ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ರೂಬಿ ಅಂಡ್ ಪೈಥಾನ್ ಯೂಸ್ ಇಂಟರ್ಪ್ರಿಟರ್. ಇಲ್ಲೇ ಕಂಪೈಲರ್ ಯಾವ್ಯಾವ ಯೂಸ್ ಮಾಡ್ತಾರೆ? C++ ಕಂಪೈಲರ್ ಯೂಸ್ ಮಾಡಿದ್ರ ರೂಬಿ ಪೈಥಾನ್ ಇಂಟರ್ಪ್ರಿಟರ್ ಯೂಸ್ ಮಾಡ್ತಾವ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಲ್ಲ, ಲಾಸ್ಟ್ ಡಿಫರೆನ್ಸ್. ಇಟ್ ಜನರೇಟ್ಸ್ ಎರರ್ ಮೆಸೇಜ್ ಓನ್ಲಿ ಆಫ್ಟರ್ ಸ್ಕ್ಯಾನಿಂಗ್ ದ ಕಂಪ್ಲೀಟ್ ಪ್ರೋಗ್ರಾಮ್. ಸೊ ಅಲ್ಲೇ ಕಂಪೈಲರ್ ಅಂದ್ರೆ ಕಂಪ್ಲೀಟ್ ಪ್ರೋಗ್ರಾಮ್ ಅನ್ನ ನಾವೆಲ್ಲ ಏನ್ ಮಾಡ್ತೀವಿ? ಕಂಪೈಲ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ. ಗೊತ್ತಾಯ್ತು? ಸೊ ಇಟ್ ಜನರೇಟ್ಸ್ ಎರರ್ಸ್. ಸೊ ಅಲ್ಲಿ ಏನಾದ್ರೂ ಎರರ್ಸ್ ಇದ್ರಪ್ಪ ಅಂದ್ರ ಗೊತ್ತಾಯ್ತು. ಸೊ ಒಂದು ಪ್ರೋಗ್ರಾಮ್ ಬರ್ದಿರ್ತೀವಿ ಎಡಿಷನ್ ಆಫ್ 2 ನಂಬರ್ಸ್ ಅಂತ ಹೇಳಿ, ಆ ಕಂಪ್ಲೀಟ್ ಪ್ರೋಗ್ರಾಮ್ ಸ್ಕ್ಯಾನ್ ಆಗಿಂದ ಸೊ ಅಲ್ಲಿ ಏನಾಗುತ್ತೆ ಎರರ್ ಯಾವ್ಯಾವ್ದು ಅಂತ ಹೇಳಿ ತೋರಿಸುತ್ತೆ. ಬಟ್ ಇಲ್ಲಿ ಹಂಗಿಲ್ಲ, ಒಂದ್ ಲೈನ್ ಒಂದ್ ಲೈನ್ ಚೆಕ್ ಮಾಡಿ ಸ್ಕ್ಯಾನ್ ಮಾಡ್ತೈತೆ, ಅದ್ರೊಳಗೆ ಎರರ್ ಇದ್ರೆ ಕೊಡ್ತೈತೆ. ನೆಕ್ಸ್ಟ್ ಸೆಕೆಂಡ್ ಲೈನ್ ಸ್ಕ್ಯಾನ್ ಮಾಡುತ್ತೆ, ಅದ್ರೊಳಗಡೆ ಎರರ್ ಇದ್ರೆ ಕೊಡ್ತೈತೆ. ನೆಕ್ಸ್ಟ್ ಥರ್ಡ್ ಲೈನ್ ಚೆಕ್ ಮಾಡುತ್ತೆ, ಅದ್ರೊಳಗಡೆ ಇಲ್ಲ ಲೈನ್ ಬೈ ಲೈನ್. ಇಟ್ ಜನರೇಟ್ಸ್ ದ ಎರರ್ ಮೆಸೇಜ್ ಆಫ್ಟರ್ ಸ್ಕ್ಯಾನಿಂಗ್ ದ ಈಚ್ ಲೈನ್. ಒಂದೊಂದು ಲೈನ್ ಚೆಕ್ ಮಾಡಿಂದ ಇಲ್ಲೇ ಎರರ್ ಇದ್ರೆ ಜನರೇಟ್ ಮಾಡುತ್ತೆ ಅಂತ ಹೇಳಿ ಇಲ್ಲೇ. ಗೊತ್ತಾಯ್ತು? ಇಲ್ಲೇನಿಲ್ಲ, ಇಟ್ ಜನರೇಟ್ಸ್ ದ ಎರರ್ ಮೆಸೇಜ್ ಓನ್ಲಿ ಆಫ್ಟರ್ ಸ್ಕ್ಯಾನಿಂಗ್ ದ ಕಂಪ್ಲೀಟ್ ಪ್ರೋಗ್ರಾಮ್. ಕಂಪ್ಲೀಟ್ ಇಲ್ಲ ಲೈನ್ ಬೈ ಲೈನ್ ಅಲ್ಲ, ಕಂಪ್ಲೀಟ್ ಪ್ರೋಗ್ರಾಮ್ ಸ್ಕ್ಯಾನ್ ಮಾಡಿಂದ ಎರರ್ಸ್ ಇದ್ರೆ ಅದ್ರೊಳಗಡೆ ಎರರ್ಸ್ ಜನರೇಟ್ ಮಾಡ್ತಾವ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್. ಸೊ ಇದು 5 ಮಾರ್ಕ್ಸ್ ಗೆ ಬಹಳ ಇಂಪಾರ್ಟೆಂಟ್. ಕೇಳ್ತಾನೆ ಡಿಫರೆನ್ಸಿಯೇಟ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್ ಅಂತ ಹೇಳಿ ಕೇಳ್ತಾನೆ. ಗೊತ್ತಾಯ್ತಲ್ಲ? ಪೋಸ್. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಅಲ್ಗೋರಿದಮ್. ಗೊತ್ತಾಯ್ತಲ್ಲ? ಸೊ ಇವಾಗ ನಾವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ವಿ. ಗೊತ್ತಾಯ್ತು? ಸೊ ನೆಕ್ಸ್ಟ್ ಟ್ರಾನ್ಸ್ಲೇಟರ್ ಯಾವ್ಯಾವ ಕಲ್ತ್ವಿ? ಕಂಪೈಲರ್, ಇಂಟರ್ಪ್ರಿಟರ್, ಅಸೆಂಬ್ಲರ್. ಗೊತ್ತಾಯ್ತು? ಸೊ ಎಲ್ಲವೂ ಕಲ್ತ್ವಿ. ಸೊ ನೆಕ್ಸ್ಟ್ ಪಾರ್ಟ್ ಏನಂತಂದ್ರೆ ಇಲ್ಲ ಅಲ್ಗೋರಿದಮ್. ಗೊತ್ತಾಯ್ತು? ಅಲ್ಗೋರಿದಮ್ ಅಂದ್ರೆ ಏನು? ಅಲ್ಗೋರಿದಮ್ ಅಲ್ಲಿ ಯಾವ ತರ ಬರೀತಾರೆ? ಗೊತ್ತಾಯ್ತು? ಅಲ್ಗೋರಿದಮ್ ಅಂತಂದ್ರೆ ಇಟ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಫ್ ಎ ಸಾಲ್ವಿಂಗ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಏನಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಫ್ ಸಾಲ್ವಿಂಗ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಗೊತ್ತಾಯ್ತು? ಇಲ್ಲೊಂದು ಪ್ರಾಬ್ಲಮ್ ಐತೆ ನೋಡಿ. ಸೊ ಇಲ್ಲ ಅದಕ್ಕಿಂತ ಮುಂಚೆ ಡೆಫಿನೇಷನ್ ನೋಡ್ರಿ. ಅಲ್ಗೋರಿದಮ್ ಈಸ್ ಎ step by step procedure to solve a particular problem.
ಗೊತ್ತಾಯ್ತು. ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅನ್ನೋಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮೂಲಕ ಸಾಲ್ವ್ ಮಾಡೋದಕ್ಕೆ ಏನ್ ಕರಿತೀವಿ ಅಲ್ಗೋರಿದಮ್ ಅಂತ ಹೇಳ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್. ಸೊ ಇದೇನಿಲ್ಲ ಇದ್ರೊಳಗಡೆ ಏನಿರ್ತೈತೆ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇರ್ತಾವ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಕೂಡ ನೋಡಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಸೊ ಇಲ್ಲಿ ಯಾವ ತರ ಸಾಲ್ವ್ ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಸಾಲ್ವ್ ಮಾಡ್ತೀವಿ ಈ ಪ್ರಾಬ್ಲಮ್ ಏನೈತೆ ನೋಡಿಲ್ಲ, ರೈಟ್ ಆನ್ ಅಲ್ಗೋರಿದಮ್ ಟು ಆಡ್ ಟು ನಂಬರ್ಸ್. ಎರಡು ನಂಬರ್ ಅನ್ನ ಆಡ್ ಮಾಡೋದಕ್ಕೆ ಅಲ್ಗೋರಿದಮ್ ಬರ್ರಿ ಅಂತ ಹೇಳ್ತಾನೆ. ಆಡ್ ಗೊತ್ತಾಯ್ತು. ಸೊ ಎಡಿಷನ್ ಕೂಡ್ಸೋದು, ಸಮ್ ಮಾಡೋದು ಗೊತ್ತಾಯ್ತು. ಸೊ ಇಲ್ಲಿ ಎರಡು ನಂಬರ್ ಯಾವ್ದಾದ್ರು, ಸೊ ಇಲ್ಲಿ ಎ ಬಿ ಅಂತ ಹೇಳಿ ತಗೊಳ್ರಿ. ಸೊ ಎ ಬಿ ಆಡ್ ಮಾಡ್ಬೇಕಂದ್ರೆ ಎ ಪ್ಲಸ್ ಬಿ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇದು ಎ ಪ್ಲಸ್ ಬಿ ಬಂದಂತ ರಿಸಲ್ಟ್ ಒಂದು ವೇರಿಯೇಬಲ್ ಸ್ಟೋರ್ ಮಾಡ್ಬೇಕಂದ್ರೆ ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ಇದನ್ನ ನಾವು ಸಾಲ್ವ್ ಮಾಡ್ಬೇಕು. ಸೊ ರೈಟ್ ಆನ್ ಅಲ್ಗೋರಿದಮ್ ಟು ಆಡ್ ಟು ನಂಬರ್ಸ್. ಟೂ ನಂಬರ್ಸ್ ಇಲ್ಲ ನಾವು ತಗೊಂಡ್ವಿ ಎ ಬಿ ಅಂತ ಹೇಳಿ. ಸೊ ನೆಕ್ಸ್ಟ್ ಆಡ್ ಮಾಡ್ತೀವಿ. ಸೊ ಏನ್ ಮಾಡಿದ್ವಿ ಇಲ್ಲ ಎರಡು ನಂಬರ್ ತಗೊಂಡ್ವಿ ಎ ಮತ್ತು ಬಿ. ಸೊ ನೆಕ್ಸ್ಟ್ ಇವು ಆಡ್ ಮಾಡಿದ್ವಿ. ಆಡ್ ಮಾಡಿದಂತ ರಿಸಲ್ಟ್ ಒಂದು ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡ್ತೀವಿ. ಇದು ಸ್ಟೆಪ್ ನಂಬರ್. ಸೊ ನೋಡ್ರಿ ಒಂದೇ ಸ್ವಲ್ಪ ಜೂಮ್ ಮಾಡ್ತೀವಿ. ಸ್ಟೆಪ್ ಒನ್ ಏನಿದ್ರ ಒಳಗಡೆ ಆಡ್ ಮಾಡೋದಕ್ಕೆ ಸ್ಟೆಪ್ ಒನ್ ಸ್ಟಾರ್ಟ್. ಸೊ ಯಾವ್ದಾದ್ರು ಅಲ್ಗೋರಿದಮ್ ಇರಲಿ, ಸೊ ಯಾವ್ದಾದ್ರು ಅಲ್ಗೋರಿದಮ್ ಬರಿ ಅಂತ ಹೇಳ್ತಾರೆ ನೋಡ್ರಿ. ಫಸ್ಟ್ ಸ್ಟೆಪ್ ಲಾಸ್ಟ್ ಸ್ಟೆಪ್ ಎರಡು ಸೇಮ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಸ್ಟಾರ್ಟ್, ಲಾಸ್ಟ್ ಸ್ಟೆಪ್ ಸ್ಟಾಪ್, ಎಲ್ಲ ಅಲ್ಗೋರಿದಮ್ ಸೇಮ್ ಗೊತ್ತಾಯ್ತು. ಸ್ಟೆಪ್ ಒನ್ ಸ್ಟಾರ್ಟ್. ಸ್ಟೆಪ್ ಟು, ಸೊ ಅಲ್ಲಿ ಎರಡು ವೇರಿಯೇಬಲ್ಸ್ ಅಂತ ಎ ಬಿ ರೀಡ್ ಮಾಡ್ಬೇಕು. ಫಸ್ಟ್ ರೀಡ್ ಮಾಡ್ಬೇಕು. ರೀಡ್ ಎ ಅಂಡ್ ಬಿ, ಎರಡು ವೇರಿಯೇಬಲ್ಸ್ ನ ರೀಡ್ ಮಾಡ್ಬೇಕು. ಸೊ ಇಲ್ಲೇ ಎ ಮತ್ತು ಬಿ ಎರಡು ವೇರಿಯೇಬಲ್ ರೀಡ್ ಮಾಡಿಂದ ಏನ್ ಮಾಡ್ಬೇಕು, ನಮ್ದು ಏನೆಲ್ಲ ಎಡಿಷನ್ ಐತದಲ್ಲ. ಸೊ ರೀಡ್ ಮಾಡಿಂದ ನೆಕ್ಸ್ಟ್ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ನೋಡಲ್ಲ, ಆಡ್ ಎ ಅಂಡ್ ಬಿ. ಆಡ್ ಎ ಅಂಡ್ ಬಿ, ಎ ಅಂಡ್ ಬಿ ಇಲ್ಲೇ ಆಡ್ ಮಾಡಿ. ಆಡ್ ಮಾಡಿಂದ ಸ್ಟೋರ್ ದ ರಿಸಲ್ಟ್ ಇನ್ ಎ ವೇರಿಯೇಬಲ್ ಸಿ. ಒಂದು ಸಿ ವೇರಿಯೇಬಲ್ ಒಳಗಡೆ ಇದನ್ನೆಲ್ಲ ಸ್ಟೋರ್ ಮಾಡ್ರಿ ಅಂತ ಹೇಳ್ತಾನೆ ಗೊತ್ತಾಯ್ತು. ಆಡ್ ಎ ಅಂಡ್ ಬಿ, ಫಸ್ಟ್ ಸ್ಟಾರ್ಟ್ read a and b, next add a and b and store the result in variable c. So that is I that is c equal to a plus b. c equal to a plus b. a plus b ಅನ್ನು ಆಡ್ ಮಾಡಿದ್ವಿ, ಬಂದಂತ ರಿಸಲ್ಟ್ ಎಲ್ಲ c ವೇರಿಯೇಬಲ್ ದಾಗ ಸ್ಟೋರ್ ಮಾಡಿ. ಸೊ ಸ್ಟೋರ್ ಮಾಡಿದ್ವಿ ಇವಾಗ ಡಿಸ್ಪ್ಲೇ ಆಗಬೇಕು ಅಂದ್ರೆ, ಸೊ ಅಲ್ಲಿ ಪ್ರಿಂಟ್ ಆಗಬೇಕು ಅಂತಂದ್ರೆ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನಿದೆ, ಪ್ರಿಂಟ್ ವ್ಯಾಲ್ಯೂ ಆಫ್ ಸಿ. ಎರಡು ವೇರಿಯೇಬಲ್ ತಗೊಂಡ್ರಿ, ಎರಡು ವೇರಿಯೇಬಲ್ ತಗೊಂಡಿಂದ ಏನ್ ಮಾಡಿದ್ರಿ, ಕೂಡ್ಸಿಂದ ಏನ್ ಮಾಡಿದ್ರಿ, ಈ ರಿಸಲ್ಟ್ ಸಿ ಒಳಗಡೆ ಸ್ಟೋರ್ ಮಾಡಿದ್ರೆ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಲಾಸ್ಟಿಗೆ ಏನಿಲ್ಲ, ಪ್ರಿಂಟ್ ವ್ಯಾಲ್ಯೂ ಆಫ್ ಸಿ. ಸ್ಟಾರ್ಟ್ ಮಾಡಿದ್ರಿ, ರೀಡ್ ಮಾಡಿದ್ರಿ, ಆಡ್ ಮಾಡಿ ಸಿ ವೇರಿಯೇಬಲ್ ಸ್ಟೋರ್ ಮಾಡಿಂದ ನೆಕ್ಸ್ಟ್ ಏನಾಯ್ತು, ಈ ಸಿ ವೇರಿಯೇಬಲ್ ಸ್ಟೋರ್ ಆಯ್ತು, ಡಿಸ್ಪ್ಲೇ ಮಾಡ್ಬೇಕಂದ್ರ ಪ್ರಿಂಟ್ ವ್ಯಾಲ್ಯೂ ಆಫ್ ಸಿ. ಫೋರ್ತ್ ಸ್ಟೆಪ್ ಏನಿಲ್ಲ, ಪ್ರಿಂಟ್ ವ್ಯಾಲ್ಯೂ ಆಫ್ ಸಿ. ಲಾಸ್ಟ್ ಸ್ಟೆಪ್ ಸ್ಟಾಪ್. ಇದೇ ನೋಡಿ ಅಲ್ಗೋರಿದಮ್ ಅಂತ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಫ್ ಎ ಸಾಲ್ವಿಂಗ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಇಲ್ಲಿ ಪ್ರಾಬ್ಲಮ್ ಏನೈತಿಲ್ದು, ಎಡಿಷನ್ ಆಫ್ ಟೂ ನಂಬರ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಬರ್ಬೋದು, ಮಲ್ಟಿಪ್ಲಿಕೇಶನ್ ಬರ್ಬೋದು ಗೊತ್ತಾಯ್ತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ನೋಡೋಣ. ಸೆಕೆಂಡ್ ನೋಡಿಲ್ಲ, ರೈಟ್ ಆನ್ ಅಲ್ಗೋರಿದಮ್ ಟು ಆಡ್ ಇನ್ಸ್ಟೆಡ್ ಆಫ್ ಆಡ್. ಇವಾಗ ನಾ ಇಲ್ಲಿ ಏನ್ ಮಾಡ್ತೀನಿ ಅಂದ್ರ ಟು ಮಲ್ಟಿಪ್ಲೈ ಏನಿದು, ನೆಕ್ಸ್ಟ್ ಟು ಮಲ್ಟಿಪ್ಲೈ ಟೂ ನಂಬರ್ಸ್. ಸೇಮ್ ಇಲ್ಲಿ ಎಡಿಷನ್ ಮಾಡಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋದು. ಸೊ ಏನ್ ಮಾಡೋದಪ್ಪ, ಸೊ ಫಸ್ಟ್ ಸ್ಟೆಪ್ ಆಮೇಲೆ ಲಾಸ್ಟ್ ಸ್ಟೆಪ್ ಎಲ್ಲ ಅಲ್ಗೋರಿದಮ್ ಸೇಮ್ ಇರ್ತಾವ ಅಂತ ಹೇಳಿದೆ. ಫಸ್ಟ್ ಸ್ಟೆಪ್ ಇಸ್ ಸ್ಟಾರ್ಟ್, ಲಾಸ್ಟ್ ಸ್ಟೆಪ್ ಇಸ್ ಸ್ಟಾಪ್ ಗೊತ್ತಾಯ್ತು. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಂದ್ರ ಮಲ್ಟಿಪ್ಲೈ ಟೂ ನಂಬರ್ಸ್ ಅಂತ, ಟೂ ನಂಬರ್ಸ್ ಯಾವು, ಎ ಆಮೇಲೆ ಬಿ. ಸ್ಟಾರ್ಟ್ ಮಾಡಿದ್ರಿ, ನೆಕ್ಸ್ಟ್ ರೀಡ್ ಎ ಅಂಡ್ ಬಿ. ಇಲ್ಲಿ ಕೂಡ ರೀಡ್ ಎ ಅಂಡ್ ಬಿ ಗೊತ್ತಾಯ್ತು. ಸೊ ರೀಡ್ ಮಾಡಿದ್ರಲ್ಲ, ಇಲ್ಲೇ ಆಡ್ ಅಲ್ಲ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಲ್ಟಿಪ್ಲೈ ಅಡಿಷನ್ ಮಾಡೋದಕ್ಕಿಲ್ಲ ಪ್ಲಸ್ ಹಾಕ್ತಿವಿ. ಸೊ ಮಲ್ಟಿಪ್ಲೈ ಮಾಡೋದಕ್ಕಿಲ್ಲ ಪ್ಲಸ್ ಅಲ್ಲ, ಸೊ ಇಲ್ಲ ಸ್ಟಾರ್ ಹಾಕ್ತಿವಿ. ಇಂಟು ಅಲ್ಲ ಸ್ಟಾರ್. ಸಿ ಪ್ರೋಗ್ರಾಮಿಂಗ್ ಸ್ಟಾರ್ ಅಂತಂದ್ರ ಅದೇನಂತ ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಗೊತ್ತಾಯ್ತು. ಸೊ ಮಲ್ಟಿಪ್ಲಿಕೇಶನ್ ನಾವು ಹಿಂಗ ಹಾಕಂಗಿಲ್ಲ, ಏನಿಲ್ಲ ಎ ಇಂಟು ಬಿ ಅಂತ ಹಾಕಂಗಿಲ್ಲ. ಇಲ್ಲಿ ಏನ್ ಹಾಕ್ತಿವಿ, ಸ್ಟಾರ್ ಹಾಕ್ತಿವಿ ಗೊತ್ತಾಯ್ತಲ್ಲ. ಓಕೆ. ಸೊ ಇಲ್ಲಿ ಏನ್ ಮಾಡಿದ್ರಿ, ಫಸ್ಟ್ ಗೆ ಎರಡು ವೇರಿಯೇಬಲ್ ರೀಡ್ ಮಾಡಿದ್ರಿ. ಸೊ ಮಲ್ಟಿಪ್ಲೈ ಮಾಡಿದ್ರಿ ಹೆಂಗ ಇದು. ಸೊ ಮಲ್ಟಿಪ್ಲೈ ಮಾಡಿ ಏನ್ ಮಾಡಿದ್ವಿ, ಸೊ ಇಲ್ಲ ಸಿ ವೇರಿಯೇಬಲ್ ದಾಗ ಸ್ಟೋರ್ ಮಾಡ್ಬೇಕು.
ಸೊ ಇಲ್ಲಿ ನೋಡ್ರಲ್ಲ ಆಡ್ ಎ ಅಂಡ್ ಬಿ ಐತಲ್ಲ, ಇನ್ಸ್ಟೆಡ್ ಆಫ್ ಆಡ್ ನಾವ್ ಏನ್ ಬರಿಬೇಕಂದ್ರ ಮಲ್ಟಿಪ್ಲೈ. Multiply a and b and store the result in variable c. ಇವಾಗ ಸ್ಟೋರ್ ಮಾಡಿದ್ರೆ ಸ್ಟೋರ್ ಮಾಡಿದ ಏನ್ ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು. ಸೊ ದಟ್ ಈಸ್ ಇಲ್ಲಿ ಸಿ ಈಕ್ವಲ್ ಟು ಇಲ್ಲಿ ಏನ್ ಬರೀಬೇಕು, ಎ ಪ್ಲಸ್ ಬಿ ಅಲ್ಲ, ಸಿ ಈಕ್ವಲ್ ಟು ಎ ಸ್ಟಾರ್ ಬಿ. ಗೊತ್ತಾಯ್ತಲ್ಲ? ಸೊ ಇಲ್ಲ ಈ ಎ ಸ್ಟಾರ್ ಬಿ, ಎ ಇಂಟು ಬಿ ಮಾಡಿದ್ರಿ, ಅದು ಎಲ್ಲಿ ಸ್ಟೋರ್ ಮಾಡಿದ್ರಿ, ಸಿ ಒಳಗಡೆ ಸ್ಟೋರ್ ಮಾಡಿದ್ರಿ. ಇದನ್ನ ಇವಾಗ ಡಿಸ್ಪ್ಲೇ ಮಾಡಬೇಕು. ಸೊ ಡಿಸ್ಪ್ಲೇ ಮಾಡೋಕೆ ಸ್ಟೆಪ್ 4 ಏನಿಲ್ಲ, ಪ್ರಿಂಟ್ ವ್ಯಾಲ್ಯೂ ಆಫ್ ಸಿ. Print value of c, then stop. ಗೊತ್ತಾಯ್ತಲ್ಲ? ಸೊ ಇದು ಏನಂತಂದ್ರಪ್ಪ ಅಂದ್ರೆ ಈ ತರ ಮಲ್ಟಿಪ್ಲಿಕೇಶನ್ ಅಲ್ಗೋರಿದಮ್. ಈ ತರ ಅಲ್ಗೋರಿದಮ್ ಏನಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಫ್ ಎ ಸಾಲ್ವಿಂಗ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಅಲ್ಗೋರಿದಮ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಗೊತ್ತಾಯ್ತು? ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ಅದಾವ, ಏನಿಲ್ಲ, ರೀಡ್ ಎ ಅಂಡ್ ಬಿ, ಮಲ್ಟಿಪ್ಲೈ ಎ ಅಂಡ್ ಬಿ ಅಂಡ್ ಸ್ಟೋರ್ ದ ರಿಸಲ್ಟ್ ಇನ್ ಇವು ಎಲ್ಲ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್. ಸೊ ಅದಕ್ಕೆ ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾರೆ. ಪಾಸ್ ಕ್ಲಿಯರ್ ಬರ್ತದೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡಲ್ಲ, ರೈಟ್ ಆನ್ ಅಲ್ಗೋರಿದಮ್ ಟು ಕ್ಯಾಲ್ಕುಲೇಟ್, ರೈಟ್ ಆನ್ ಅಲ್ಗೋರಿದಮ್ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಗೊತ್ತಾಯ್ತು? ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲೇ ರೆಕ್ಟ್ಯಾಂಗಲ್, ಇವಾಗ ನೋಡ್ರಿ ರೆಕ್ಟ್ಯಾಂಗಲ್ ಏರಿಯಾ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತದೆ. ಸೊ ಇದು 8th 9th 10th ಒಳಗಡೆ ಕಲ್ತಿರ್ತೀವಿ. ಗೊತ್ತಾಯ್ತು? ಸೊ ಇದು ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳಿ. ಗೊತ್ತಾಯ್ತು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರ ಎಲ್ ಇಂಟು ಬಿ, ಲೆಂತ್ ಇಂಟು ಬ್ರೆಡ್. ಸೊ ಇದು ಲೆಂತ್ ಇಂಟು ಬ್ರೆಡ್. ಗೊತ್ತಾಯ್ತು? ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ, ರೈಟ್ ಆನ್ ಅಲ್ಗೋರಿದಮ್ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ಫಸ್ಟ್ ಸ್ಟೆಪ್ ಸ್ಟಾರ್ಟ್. ಸೊ ಇಲ್ಲಿ ರೀಡ್ ಎ ಅಂಡ್ ಬಿ ಅಲ್ಲ, ಇಲ್ಲಿ ನಮಗೆ ಏನಿಲ್ಲ, ಲೆಂತ್ ಬ್ರೆಡ್ತ್ ಐತಲ್ಲ, ರೀಡ್ ಲೆಂತ್ ಅಂಡ್ ಬ್ರೆಡ್, ರೀಡ್ ಲೆಂತ್ ಅಂಡ್ ಬ್ರೆಡ್. ಗೊತ್ತಾಯ್ತು? ಸೊ ಮಲ್ಟಿಪ್ಲೈ ಗಿಲ್ಟಿಪ್ಲೈ ಇದನ್ನ ಬರೆಯಕ್ ಹೋಗ್ಬಾರ್ದು. ಸೊ ಇಲ್ಲಿ ಅಂತಂದ್ರ ಕ್ಯಾಲ್ಕುಲೇಟ್ ಏರಿಯಾ ಅಂತ ಬರೀ, ಏರಿಯಾ ಅಲ್ಲೇ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಲ್ಲ. ಸೊ ಇಲ್ಲಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತಂದ್ರ ಯಾವ ತರ ಇಲ್ಲ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನಿಲ್ಲ, ಲೆಂತ್ ಇಂಟು ಬ್ರೆಡ್. ಸೊ ಥರ್ಡ್ ಸ್ಟೆಪ್ ಇಲ್ಲಿ ಏನಿಲ್ಲ, ಕ್ಯಾಲ್ಕುಲೇಟ್. ಸೊ ಫಸ್ಟ್ ಏನ್ ಮಾಡಿದ್ರಿ, ಲೆಂತ್ ಬ್ರೆಡ್ ರೀಡ್ ಮಾಡಿದ್ರಿ, ರೀಡ್ ಮಾಡಿದ ಏನ್ ಮಾಡ್ಬೇಕಿದು, ಏರಿಯಾ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಹೆಂಗದು ಇಲ್ಲಿ ಬರೀಬೇಕು, ದಟ್ ಈಸ್ ಏರಿಯಾ ಈಕ್ವಲ್ ಟು ಏನಿಲ್ಲ, ಲೆಂತ್ ಇಂಟು ಬ್ರೆಡ್. ಆಯ್ತಾ? ನೆಕ್ಸ್ಟ್ ಪ್ರಿಂಟ್. ಸೊ ಇಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರಿ, ಸೊ ಆನ್ಸರ್ ಎಲ್ಲಿ ಸ್ಟೋರ್ ಆಯ್ತು, ಇವಾಗ ಏರಿಯಾ ಒಳಗಡೆ ಸ್ಟೋರ್ ಆಯ್ತು. ಅದಾಯ್ತು? ಸೊ ಪ್ರಿಂಟ್ ದ ವ್ಯಾಲ್ಯೂ ಆಫ್ ಏರಿಯಾ ವ್ಯಾಲ್ಯೂ ಪ್ರಿಂಟ್ ಮಾಡ್ರಿ. ಸೊ ಲಾಸ್ಟ್ ಇಲ್ಲಿ ಸ್ಟಾಪ್. ಅದಾಯ್ತು? ಲೆಂತ್ ಬ್ರೆಡ್ ಅಲ್ಲೇ ರೀಡ್ ಮಾಡಿದ್ರಿ, ರೀಡ್ ಲೆಂತ್ ಅಂಡ್ ಬ್ರೆಡ್. ಸೊ ನೆಕ್ಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಟ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಹೆಂಗದು, ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಸೊ ಇದು ಸ್ಟೋರ್ ಆಯ್ತಲ್ಲ. ನೆಕ್ಸ್ಟ್ ಇದೇನ್ ಮಾಡ್ಬೇಕಂತಂದ್ರ ಪ್ರಿಂಟ್ ವ್ಯಾಲ್ಯೂ ಆಫ್ ಏರಿಯಾ, ಲಾಸ್ಟಿಗೆ ಸ್ಟಾಪ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಫೋರ್ತ್ ಅಲ್ಗೋರಿದಮ್, ರೈಟ್ ಆನ್ ಅಲ್ಗೋರಿದಮ್ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಫಸ್ಟ್ ಅದನ್ನ ನೋಡ್ರಿ. ಸೊ ಏರಿಯಾ ಆಫ್ ಟ್ರಯಾಂಗಲ್, ಇದು ಟ್ರಯಾಂಗಲ್ ಅಂತ ತಿಳ್ಕೊಳ್ರಿ. ಗೊತ್ತಾಯ್ತು? ಸೊ ಟ್ರಯಾಂಗಲ್ ನಾವು ಅಲ್ಲಿ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತಂದ್ರು. ಸೊ ಇಲ್ಲಿ ಇದು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಏರಿಯಾ ಈಕ್ವಲ್ ಟು ಆಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇದು ನಮ್ಗೆ ಇಲ್ಲಿ ಏನಪ್ಪ ಅಂದ್ರ ಫಾರ್ಮುಲಾ. ಸೊ ಇಲ್ಲಿ ನೋಡ್ರಿ, ಒಂದು ರೆಕ್ಟ್ಯಾಂಗಲ್ ಏರಿಯಾ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರ ಇದು ಇಲ್ಲಿ ಐತಿದೆ. ಸೊ ಇದಕ್ಕೆ ಅಂತ ಕರಿತೀವಿ ನಾವಲ್ಲ, ಬೇಸ್ ಅಂತ ಕರಿತೀವಿ, ಬೇಸ್. ಸೊ ಇದು ಇಲ್ಲಿದು ಹೈಟ್. ಸೊ ಏರಿಯಾದ್ದು ಇದು ಬೇಸು, ಇದು ಇಲ್ಲೇ ಹೈಟ್. ಗೊತ್ತಾಯ್ತು? ಸೊ ಇಲ್ಲಿ ರೆಕ್ಟ್ಯಾಂಗಲ್ ಏರಿಯಾ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರ ಸೊ ಆಫ್, ಇಲ್ಲಿ ಫಾರ್ಮುಲಾ ಇತ್ತು, ಆಫ್ ಬೇಸ್ ಇಂಟು ಹೈಟ್. ಸೊ ನಾವಿದು ಕನ್ನಡ ಒಳಗಡೆ ನಾವು ಯಾವ ತರ ಆಫ್
ಪಾದ ಇಂಟು ಎತ್ತರ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತು? 1/2 ಪಾದ ಇಂಟು ಎತ್ತರ. ಪಾದ ಬೇಸ್, ಹೈಟ್, ಎತ್ತರ. ಗೊತ್ತಾಯ್ತು? 1/2 ಪಾದ ಇಂಟು ಎತ್ತರ ಕನ್ನಡ ಮೀಡಿಯಂದವರು. ಸೊ ಅದೇ ಇಂಗ್ಲಿಷ್ ಮೀಡಿಯಂ ಯಾವ ತರ ಕಲ್ತಿರ್ತಿರಲಿಲ್ಲ, 1/2 ಬೇಸ್ ಇಂಟು ಹೈಟ್. ಗೊತ್ತಾಯ್ತು? ಇದು ನಮ್ಗೆ ಇಲ್ಲ ಫಾರ್ಮುಲಾ. ಸೊ ಇಲ್ಲಿ ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿ. ಸೊ ಫಾರ್ಮುಲಾ ಗೊತ್ತಿದ್ರೆ ಇಲ್ಲಿ ಬರೆಯಕ್ ಬರ್ತೈತೆ. ಗೊತ್ತಾಯ್ತು? ಸೊ ಫಸ್ಟ್ ಸ್ಟೆಪ್ ಇಲ್ಲೇ ಸ್ಟಾರ್. ಸೊ ನೆಕ್ಸ್ಟ್ ಏನ್ ಮಾಡಿದೀವಪ್ಪ ಇಲ್ಲೇ, ಸೊ ಇದು ಏನ್ ಬೇಕಿಲ್ಲ, ಬೇಸ್ ಬೇಕು, ಹೈಟ್ ಬೇಕು. ಸೊ ಇಲ್ಲೇ ರೀಡ್. ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ರೀಡ್ ಏನಿಲ್ಲ, ಬೇಸ್ ಅಂಡ್ ಹೈಟ್. ಬೇಸ್ ಆಮೇಲೆ ಹೈಟ್ ರೀಡ್ ಮಾಡ್ಕೊಳ್ರಿ. ಸೊ ರೀಡ್ ಮಾಡ್ಕೊಂಡಿಂದ ಕ್ಯಾಲ್ಕುಲೇಟ್ ಏರಿಯಾ ಆಫ್ ಟ್ರಯಾಂಗಲ್. ಕ್ಯಾಲ್ಕುಲೇಟ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ದಟ್ ಈಸ್ ಏರಿಯಾ ಈಕ್ವಲ್ ಟು 1/2 ಬೇಸ್ ಇಂಟು ಹೈಟ್. 1/2 ಬೇಸ್ ಇಂಟು ಹೈಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ರಿಸಲ್ಟ್ ಇಲ್ಲಿ ಸ್ಟೋರ್ ಆಗಿರ್ತೈತೆ. ಇದನ್ನ ಡಿಸ್ಪ್ಲೇ ಮಾಡಬೇಕು. ಸೊ ಡಿಸ್ಪ್ಲೇ ಮಾಡ್ಬೇಕಂದ್ರೆ ನೆಕ್ಸ್ಟ್ ಏನಿಲ್ಲ, ಪ್ರಿಂಟ್ ಏರಿಯಾ. ಮುಗಿತು. ಗೊತ್ತಾಯ್ತಲ್ಲ ಯಾವ ತರ ಅಂತ ಹೇಳಿ. ಸೊ ಇವು ಅಲ್ಗೋರಿದಮ್ ಈ ತರ ಬರೀತೀವಿ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಫಾರ್ಮುಲಾ ಯಾವ ತರ ಇಲ್ಲಿ ಬರ್ತಂತ. ಗೊತ್ತಾಯ್ತಲ್ಲ. ಇವಾಗ ನೆಕ್ಸ್ಟ್ ನಾವು ಹೋಮ್ ವರ್ಕ್ ಕೊಡ್ತೀನಿ. ಸೊ ನೀವು ಅದು ಸಾಲ್ವ್ ಮಾಡಿ ಗ್ರೂಪ್ ಒಳಗಡೆ ಅದನ್ನ ಸಾಲ್ವ್ ಮಾಡಿದಂತ ಅಲ್ಗೋರಿದಮ್ ನನ್ನ ಗ್ರೂಪ್ ಒಳಗಡೆ ಹಾಕ್ರಿ. ಗೊತ್ತಾಯ್ತು? ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನಂತಂದ್ರೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಹೋಮ್ ವರ್ಕ್ ಏನಂತಂದ್ರ 5ನೇದು 5th one. Write an algorithm to calculate area of circle. ಸರ್ಕಲ್ ಏರಿಯಾ ಫಸ್ಟ್ ಮಾಡಿ. ಸೊ ಅದು ಫಾರ್ಮುಲಾ ನಾ ಹೇಳ್ತೀನಿ, ಅಲ್ಗೋರಿದಮ್ ನೀವು ಬರ್ಕೊಂಡ್ ಬನ್ನಿ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಏನಂತಂದ್ರ, ಸೊ ಇದು ಸರ್ಕಲ್. ಗೊತ್ತಾಯ್ತು? ಈ ಸರ್ಕಲ್ ಇದು ಇಲ್ಲ ರೇಡಿಯಸ್ ಆರ್ ಅಂತ ಹೇಳಿ, ರೇಡಿಯಸ್ ಆರ್. ಸೊ ಇಲ್ಲ ಏರಿಯಾ ಆಫ್ ಸರ್ಕಲ್ ಫೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಫಾರ್ಮುಲಾ ಯಾವ ತರ ಐತೆ ನೋಡ್ರಿ. ಏರಿಯಾ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಆರ್ ಅಂದ್ರೆ ಇಲ್ಲ ರೇಡಿಯಸ್. ಗೊತ್ತಾಯ್ತು? ಸೊ ಇಲ್ಲಿ ಪೈ ಅಂತ ಹೇಳಿ ಬರಿಬೇಡ್ರಿ. ಇಷ್ಟು ಪೈ ವ್ಯಾಲ್ಯೂ ಎಷ್ಟು ಅಂತಂದ್ರೆ ಇಲ್ಲ 3.142 ಇಂಟು ಇಲ್ಲ ಆರ್ ಸ್ಕ್ವೇರ್. ನೀವು ಆರ್ ಸ್ಕ್ವೇರ್ ಅಂತ ಬರಿಬೇಡ್ರಿ, ಹಿಂಗ್ ಬರ್ರಿ 3.142 ಇಂಟು ಆರ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ತರ ಬರುತ್ತೆ. ಗೊತ್ತಾಯ್ತು? ಸೊ ಇಲ್ಲೇ ಇಲ್ಲಿ ಇಂಟು ಅಂತ ಹೇಳಿ ಬರಿಬೇಡ್ರಿ, ಇಲ್ಲೇ ಸ್ಟಾರ್ ಅಂತ ಹಾಕ್ಬೇಕು ಯಾವಾಗ್ಲೂ. ಗೊತ್ತಾಯ್ತು? ಸ್ಟಾರ್. ಸೊ ಇಲ್ಲೇ 3.142 ಇಂಟು ಸ್ಟಾರ್ ಆರ್. ಗೊತ್ತಾಯ್ತು? ಸೊ ಇಷ್ಟು ನೀವು ಇಲ್ಲೇ ಏರಿಯಾ ಆಫ್ ಸರ್ಕಲ್. ಇದು ಫಾರ್ಮುಲಾ ಏರಿಯಾ. ಇದು ನಿಮಗೆ ಫಾರ್ಮುಲಾ. ಸೊ ಅದಕ್ಕೆ ನೀವು ಅಲ್ಲೇ ಅಲ್ಗೋರಿದಮ್ ಬರೀರಿ. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಏನೇನು ರೀಡ್ ಮಾಡ್ಬೇಕಂದ್ರೆ, ರೀಡ್ ಮಾಡೋದು ಒಂದೇ ಇದೆ ಆರ್. ರೀಡ್ ಆರ್ ಬರೀರಿ, ಕ್ಯಾಲ್ಕುಲೇಟ್ ಮಾಡ್ರಿ, ಡಿಸ್ಪ್ಲೇ ಮಾಡ್ರಿ, ಇಷ್ಟೇ. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ.